ಈ 3 ಸಿಂಪಲ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿ ತನಕ ನಿಮಗೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಸಿಗುವಂತದ್ದು. ಹೌದು ಸ್ನೇಹಿತರೆ, ಇಲ್ಲಿ ವಿತ್ ಪ್ರೂಫ್ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಈ 3 ಸಿಂಪಲ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಪೆನ್ಷನ್ ಹಣ ಜಮಾ ಆಗುವಂತದ್ದು. ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಜನಸಾಮಾನ್ಯರು ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿ ತನಕ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಸ್ಕೀಮ್ ಅಡಿಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಯಾರು ಬೇಕಾದರೂ ಅರ್ಜಿಯನ್ನ ಸಲ್ಲಿಸಿ 5,000 ರೂಪಾಯಿವರೆಗೆ ಪೆನ್ಷನ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಯಾವುದು, ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು 5,000 ರೂಪಾಯಿನ ಪೆನ್ಷನ್ ಅನ್ನು ಪಡೆದುಕೊಳ್ಳುವುದು ಹೇಗೆ, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು, ಅರ್ಜಿ ಹಾಕುವುದಲ್ಲಿ ಅರ್ಹತೆ ಏನು, ಏಜ್ ಲಿಮಿಟ್ ಎಷ್ಟು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸ್ಕೀಮ್ ಬಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದ್ದು, ಸೊ ಈ ಸ್ಕೀಮ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುವಂತದ್ದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಗುಡ್ ನ್ಯೂಸ್. ಇದು ಜನಸಾಮಾನ್ಯರ ಪಿಂಚಣಿ ಯೋಜನೆ. ಪ್ರತಿ ತಿಂಗಳು 5,000 ರೂಪಾಯಿನ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಈ ಪಿಂಚಣಿ ಯೋಜನೆ ಸ್ಕೀಮ್ನ ಮೂಲಕ ಬಡವರು, ಕೂಲಿ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಬೀದಿ ಬದಿಯ ವ್ಯಾಪಾರಿಗಳು, ದಿನಗೂಲಿ ಕೆಲಸಗಾರರು, ನೇಕಾರರು, ಮೀನುಗಾರರು, ರಿಕ್ಷಾ ಚಾಲಕರು, ಇತರ ಕಡಿಮೆ ಆದಾಯದ ವರ್ಗದವರು ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು 5,000 ರೂಪಾಯಿನ ಪೆನ್ಷನ್ ಅನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಸ್ಕೀಮ್ ಹೆಸರು ಅದೇನಪ್ಪ ಅಂದ್ರೆ ಅಟಲ್ ಪಿಂಚಣಿ ಯೋಜನೆ. ಹೌದು, ಅಟಲ್ ಪಿಂಚಣಿ ಯೋಜನೆ. ಈ ಸ್ಕೀಮ್ ಅಡಿಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಯಾರು ಬೇಕಾದರೂ ಈ ಸ್ಕೀಮ್ ಅರ್ಜಿಯನ್ನ ಸಲ್ಲಿಸಿ 5,000 ರೂಪಾಯಿವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಸ್ಕೀಮ್ ಯಾರೆಲ್ಲ ಅರ್ಜಿಯನ್ನ ಹಾಕಬಹುದು, ಅರ್ಹತೆ ಏನು ಅಂದ್ರೆ ಸ್ನೇಹಿತರೆ, ಈ ಸ್ಕೀಮ್ ಅಡಿಯಲ್ಲಿ 18 ವರ್ಷದಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಈ ಸ್ಕೀಮ್ ಅರ್ಜಿಯನ್ನ ಹಾಕಬಹುದು. ಹಾಗೇನೆ ಈ ವ್ಯಕ್ತಿಯ ಹತ್ರ BPL ರೇಷನ್ ಕಾರ್ಡ್ ಇರಬೇಕು. ಹಾಗೇನೆ ಈ ವ್ಯಕ್ತಿಯು ಅರ್ಜಿದಾರನು EPF, ESIC, NPS ಸ್ಕೀಮ್ ಅಡಿಯಲ್ಲಿ ಪೆನ್ಷನ್ ಅಥವಾ ಪಿಂಚಣಿಯನ್ನು ಪಡೆಯುತ್ತಿರಬಾರದು. ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಅಥವಾ GST ಫೈಲ್ ಅನ್ನು ಮಾಡ್ತಾ ಇರಬಾರದು. ಹಾಗೆಯೇ ಇತರ ಸರ್ಕಾರಿ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಲಾಭವನ್ನು ಪಡೆದುಕೊಂಡಿರಬಾರದು. ಸೊ ಇಂಥವರು ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 5,000 ರೂಪಾಯಿವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಅರ್ಜಿದಾರನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು, 2 ಪಾಸ್ಪೋರ್ಟ್ ಅಲ್ಲಿದೆ ಫೋಟೋಸ್, ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್. ಸೊ ಇವಿಷ್ಟು ಸಿಂಪಲ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು, ತುಂಬಾ ಸುಲಭವಾಗಿ ಈ ಅಟಲ್ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿವರೆಗೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಸ್ಕೀಮ್ ಅಡಿಯಲ್ಲಿ ಪಿಂಚಣಿಯನ್ನು ಪಡೆದುಕೊಳ್ಳುವುದು ಹೇಗೆ ಅಂದ್ರೆ, ಸೊ ಈ ಸ್ಕೀಮ್ ಅಡಿಯಲ್ಲಿ 18 ವರ್ಷದಿಂದ 40 ವರ್ಷದೊಳಗಿನ ವ್ಯಕ್ತಿಯು ಇಂತಿಷ್ಟು ಮಾಸಿಕ ಕೊಡುಗೆಯನ್ನು ಪೇ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಅರ್ಜಿದಾರನ ವಯಸ್ಸು 18 ವರ್ಷ ಆಗಿದೆ, ಅವರು ಪ್ರತಿ ತಿಂಗಳು 210 ರೂಪಾಯಿಯನ್ನು ಕಟ್ಟಬೇಕು. ಅವರಿಗೆ 60 ವರ್ಷ ಆದ್ಮೇಲೆ 5,000 ರೂಪಾಯಿ ಪಿಂಚಣಿ ಅವರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗುವಂತದ್ದು. ಸೊ ಒಂದು ವೇಳೆ ಅರ್ಜಿದಾರನಿಗೆ 18 ವರ್ಷ ಆಗಿದ್ದು ಅವರು ಪ್ರತಿ ತಿಂಗಳು 168 ರೂಪಾಯಿನ 20 ವರ್ಷಗಳ ತನಕ ಕಟ್ಟಿದ್ರೆ ಅವರಿಗೆ 60 ವರ್ಷ ಆದ್ಮೇಲೆ 4,000 ರೂಪಾಯಿ ಪಿಂಚಣಿ ಸಿಗುವಂತದ್ದು. ಹಾಗೆ 120 ರೂಪಾಯಿ ಕಟ್ಟಿದ್ರೆ 3,000 ಪಿಂಚಣಿ ಸಿಗುತ್ತೆ. ಹಾಗೆ ಒಂದು ವೇಳೆ 84 ರೂಪಾಯಿ ಕಟ್ಟಿದ್ರೆ 20 ವರ್ಷ 84 ರೂಪಾಯಿನ ಕಟ್ಟಿದ್ರೆ ಪ್ರತಿ ತಿಂಗಳು ಕಟ್ಟಿದ್ರೆ 2,000 ರೂಪಾಯಿ ಪಿಂಚಣಿ ಬರುತ್ತೆ. ಸೊ ಒಂದು ವೇಳೆ ಅರ್ಜಿದಾರನ ವಯಸ್ಸು 40 ವರ್ಷ ಆಗಿದ್ರೆ ಅವರು ಪ್ರತಿ ತಿಂಗಳು 1,454 ರೂಪಾಯಿನ ಕಟ್ಟಿದ್ರೆ ಅವರಿಗೆ 60 ವರ್ಷ ಆದ್ಮೇಲೆ 5,000 ರೂಪಾಯಿ ಪಿಂಚಣಿ ಬರುತ್ತೆ. ಸೊ ಒಂದು ವೇಳೆ ಅವರು 870 ರೂಪಾಯಿನ ಎವ್ರಿ ಮಂತ್ 20 ವರ್ಷ ಕಟ್ಟಿದ್ರೆ ಅವರಿಗೆ 60 ವರ್ಷ ಆದ್ಮೇಲೆ 3,000 ಪಿಂಚಣಿ ಬರುತ್ತೆ. ಒಂದು ವೇಳೆ 40 ವರ್ಷ ಆಗಿರೋರು 291 ರೂಪಾಯಿನ ಕಟ್ಟಿದ್ರೆ ಅವರಿಗೆ 60 ವರ್ಷ ಆದ್ಮೇಲೆ 1,000 ಪಿಂಚಣಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಎಷ್ಟು ಹಣ ಕಟ್ತೀರೋ ಅದಕ್ಕೆ ಡಬಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ 60 ವರ್ಷ ಆದ್ಮೇಲೆ ಅಟಲ್ ಪಿಂಚಣಿ ಸ್ಕೀಮ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಮಾಡುವಂತದ್ದು. ಸೊ ಹಾಗಾದ್ರೆ ಈ ಸ್ಕೀಮ್ ಅರ್ಜಿಯನ್ನ ಸಲ್ಲಿಸುವುದು ಎಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್, ಹಾಗೆ EKYC ಅಪ್ಲಿಕೇಶನ್ ಫಾರ್ಮ್ ಅವರು ಕೊಡ್ತಾರೆ, ಫಿಲ್ಅಪ್ ಮಾಡಿಬಿಟ್ಟು ನೀವು ನಿಮ್ಮ ಬ್ಯಾಂಕಿನ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಈ ಅಮೌಂಟ್ ಕಟ್ ಆಗುತ್ತೆ. ನಿಮ್ಮ ಬ್ಯಾಂಕಿನ ಅಕೌಂಟ್ ಅಲ್ಲಿ ಹಣ ಇರಬೇಕು. ಸೊ ಎವ್ರಿ ಮಂತ್ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕಿನ ಅಕೌಂಟ್ ಇಂದ ಈ ಹಣ ಕಟ್ ಆಗುತ್ತೆ. 60 ವರ್ಷ ಆದ್ಮೇಲೆ ನಿಮಗೆ ಅದೇ ಬ್ಯಾಂಕಿನ ಅಕೌಂಟ್ಗೆ ಈ ಹಣ ಆಟೋಮೆಟಿಕ್ ಆಗಿ ಜಮಾ ಆಗುವಂಥದ್ದು. ಸೊ ಈ ರೀತಿಯಾಗಿ ಬಡವರು, ಕೂಲಿ ಕಾರ್ಮಿಕರು, ರಿಕ್ಷಾ ಚಾಲಕರು, ಬೀದಿ ಬದಿಯ ವ್ಯಾಪಾರಿಗಳು ಇಂಥವರು ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಹಾಕಿ 60 ವರ್ಷ ಆದ್ಮೇಲೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಇದೆ, ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.